ಏಷ್ಯಾದ ಅತಿದೊಡ್ಡ ಏರ್ ಶೋ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ 15ನೇ ಆವೃತ್ತಿಯ ಏರೋ ಇಂಡಿಯಾಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆಯನ್ನ ನೀಡಿದ್ದಾರೆ. ಚಾಲನೆ ಕೊಡುವಂತ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಉಪಸ್ಥಿತರಿದ್ದರು. ಆಗಸದ ಅಂಗಳದಲ್ಲಿ ಬಣ್ಣ ಬಣ್ಣದ ಚಿತ್ತಾರ ಮೂಡಿಸುತ್ತಾ ಹಾರಾಡ್ತಾ ಇರುವ ಲೋಹದ ಹಕ್ಕಿಗಳ ಕಲರವ ಕಂಡು ಸಾರ್ವಜನಿಕರು ಪುಳಕಿತರಾಗಿದ್ದಾರೆ. ಇನ್ನು ಸೂರ್ಯಕಿರಣ್, ಸಾರಂಗ್, ಸುಖೋಯ್ ಪ್ರದರ್ಶನಕ್ಕೆ ಜನರು ಜೈಕಾರ ಹಾಕ್ತಿದ್ದಾರೆ. ಮೊದಲ ದಿನದ ಮೊದಲನೇ ಹಂತದ ಏರ್ ಶೋ ಮುಕ್ತಾಯ ಆಗಿದ್ದು ಸೂರ್ಯಕಿರಣ್ ಟೀಮ್ನ ಪ್ರದರ್ಶನ ಇದೆ. ಇದು ಎಲ್ಲರ ಗಮನ ಸೆಳೀತಾ ಇದೆ. ಹೀಗೆ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ಪ್ರದರ್ಶನ ನಡೀತಾ ಇದ್ರೆ ಹೊರಗಡೆ ರಸ್ತೆಯಲ್ಲಿ ಜನರಿಗೆ ಟ್ರಾಫಿಕ್ ಜಾಮ್ನ ಬಿಸಿ ತಟ್ಟಿತ್ತು. ಏರ್ಪೋರ್ಟ್ಗೆ ತೆರಳುವ ಹಾಗೆ ಏರ್ಪೋರ್ಟ್ನಿಂದ ಆಗಮಿಸುವಂತ ಪ್ರಯಾಣಿಕರು ಪರದಾಡಬೇಕಾಯಿತು. ಹೆಬ್ಬಾಳದಿಂದ ಜಕ್ಕೂರು ಕ್ರಾಸ್ವರೆಗೂ ಅತ್ತ ಬಾಗ್ಲೂರು ಕ್ರಾಸ್ನಿಂದ ವಾಯುನೆಲೆಯವರೆಗೂ 6 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಟ್ರಾಫಿಕ್ ನಿಯಂತ್ರಿಸೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಟ್ಟರು. ಹೇಳಿ ಕೇಳಿ ಏರ್ಪೋರ್ಟ್ ರಸ್ತೆ ಆಗಿರುವಂಥ ಕಾರಣಕ್ಕಾಗಿ ಹೆಂಗೋ ಆ ಕಡೆಯಿಂದ ಬರೋರಿಗಾದರೆ ಓಕೆ, ಸಮಸ್ಯೆನೇ. ಬಟ್ ಫ್ಲೈಟ್ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಆನ್ ಟೈಮ್ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋಗ್ತಾ ಇರುವಂಥವ್ರು ಏನಿರ್ತಾರೆ ಅವರಿಗೆ ಭಾಳ ಲೆಕ್ಕಾಚಾರ ಎಲ್ಲ ಸಮಸ್ಯೆ ಆಗ್ಬೋದು ಅಂತ ಚಾನ್ಸಸ್ ಇದೆ. ಹಾಗಾಗಿ ಹೇಳಿದ್ದು ನಿನ್ನೆನೆ, ಏನಾದ್ರು ನೀವು ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇದ್ದು ಇಂತಿಷ್ಟು ಸಮಯದಲ್ಲಿ ಅಂತ ಏನಾದ್ರು ಫ್ಲೈಟ್ ಇದ್ದರೆ ಈ ಟೈಮಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಭಾಳ ಹುಷಾರು ಈ ರಸ್ತೆಯಲ್ಲಿ. ಆಮೇಲೆ ಭಾಳ ಬೇಗನೆ ನೀವು ಮನೆ ಬಿಟ್ಟರೆ ಭಾಳ ಅನುಕೂಲ.